ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಈ 8 ಗುಣಗಳು ಮನುಷ್ಯನನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡುತ್ತವೆ. ಆ 8 ಗುಣಗಳು ಯಾವುದು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಬಟನ್ನ ಒತ್ತಿ. ಆ 8 ಗುಣಗಳು ಯಾವುವು ಎಂದರೆ, ಮೊದಲಿಗೆ ಲೋಭ. ಯಾವ ಮನುಷ್ಯನಿಗೆ ಜಿಪುಣತನ ಇರುತ್ತದೆಯೋ, ಮಹಾಶತ್ರು ಲೋಭಕ್ಕೆ ವಶವನಾದಂತಹ ದುಃಖಗಳನ್ನು ಆಶ್ರಯವನ್ನು ಮಾಡಿರುತ್ತಾನೆ. ಅಂದರೆ ಜಿಪುಣತನದಿಂದ ಎಲ್ಲವನ್ನೂ ಕೂಡ ಏನನ್ನೂ ಕೂಡ ಪಡ್ಕೊಳ್ಳುವುದಕ್ಕೆ ಅಸಾಧ್ಯವಾಗುತ್ತೆ. ಆ ಭಗವಂತ ಅವನಿಗೆ ಎಲ್ಲ ವಿಚಾರಗಳನ್ನು, ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದರೂ ಕೂಡ ಅದನ್ನು ಅನುಭವಿಸುವುದಕ್ಕೆ ಅವನ ಜಿಪುಣತನವೇ ಮೂಲ ಕಾರಣ ಆಗುತ್ತದೆ. ಈ ಒಂದು ಗುಣ. ಆನಂತರ ಸ್ವಪ್ನ. ಅತಿಯಾದ ನಿದ್ರೆ, ಸೋಮಾರಿತನ, ಆಲಸ್ಯ ಇವುಗಳು ಮನುಷ್ಯನ ವಿವೇಕ ಸಾಮರ್ಥ್ಯವನ್ನು ನಾಶವನ್ನು ಮಾಡುತ್ತವೆ. ಆನಂತರ ಮೂರನೇದು, ಅವನಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಧೈರ್ಯ. ಸಣ್ಣ ಸಣ್ಣ ವಿಪತ್ತುಗಳು ಬಂದರೂ ಕೂಡ ಮನಸ್ಸಿನಲ್ಲಿ ಧೈರ್ಯ ಇಲ್ಲದೇ ಇರುವುದು. ನಾನು ಈ ಕೆಲಸವನ್ನು ಮಾಡಿದರೆ ಆ ಕೆಲಸವು ಮಧ್ಯದಲ್ಲಿಯೇ ನಿಂತು ಹೋಗಿ ನನ್ನ ಜೀವನಕ್ಕೆ ತೊಂದರೆಯಾಗಬಹುದು ಅಂತ ಹೇಳಿ ಆ ವಿಷಯದ ಬಗ್ಗೆ ಅವನಿಗೆ ತುಂಬ ಭಯ ಉಂಟಾಗುವುದು. ಆನಂತರ ಕ್ರೌರ್ಯ. ಆ ಮನುಷ್ಯನು ಕ್ರೂರಿ ಸ್ವಭಾವನಾಗಿದ್ದರೆ ಅವನು ಮಾತಿನಲ್ಲಿ, ಕಾರ್ಯದಲ್ಲಿ, ವ್ಯವಹಾರದಲ್ಲಿ ತುಂಬ ಕ್ರೂರನೆಯಾಗಿರುತ್ತಾನೆ. ಕ್ರೂರ ಬುದ್ಧಿ ಇರುವುದರಿಂದ ಆ ಮನುಷ್ಯನನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಉದಾಹರಣೆಗೆ, ಕ್ರೂರಿಯಾದಂತಹ ಸಿಂಹ ಆಗಲಿ, ಹುಲಿಯಾಗಲಿ ನಾವು ಯಾರೂ ಕೂಡ ಅವುಗಳನ್ನು ಇಷ್ಟಪಡುವುದೇ ಇಲ್ಲ. ಯಾವ ಮೃದು ಸ್ವಭಾವದಿಂದ ನಾವು ನಡೆದುಕೊಳ್ಳುತ್ತೀವೋ ಅದರಿಂದ ನಮಗೆ ಜೀವನಕ್ಕೂ ಕೂಡ ಒಳ್ಳೆಯದಾಗುತ್ತದೆ. ಆನಂತರ ನಾಸ್ತಿಕತೆ. ಈ ಪ್ರಪಂಚದಲ್ಲಿ ಭಗವಂತನೇ ಇಲ್ಲ, ಜನ್ಮ ಜನ್ಮಾಂತರಗಳೇ ಇರುವುದಿಲ್ಲ, ಎಲ್ಲ ವಿಧವಾದ ಶಾಸ್ತ್ರಗಳು, ಪುರಾಣಗಳು ಸುಳ್ಳಿನ ಕಂತೆ. ಇವನ್ನು ಮಾಡುವುದರಿಂದ ಯಾವುದೇ ಅಭಿವೃದ್ಧಿಗಳು ಆಗುವುದಿಲ್ಲ. ಇದಕ್ಕೆಲ್ಲಕ್ಕೂ ಕೂಡ ನನ್ನ ಹಣೆಬರವೇ ಕಾರಣ ಅಂತ ಹೇಳಿ ಅವುಗಳಲ್ಲಿ ಅಪನಂಬಿಕೆಯನ್ನಿಟ್ಟಂತಹ ಸಂದರ್ಭದಲ್ಲಿ. ನಂತರ ಭಿನ್ನವೃತ್ತಿಕ. ಅಂದರೆ ಮನುಷ್ಯನು ಒಳಗೊಂದು ಹೊರಗೊಂದು ನಡತೆಯನ್ನು ಇಟ್ಟುಕೊಂಡು, ವಂಚನೆಯ ಗುಣವನ್ನು ಇಟ್ಟುಕೊಂಡು, ವಕ್ರ ಸ್ವಭಾವದಿಂದ ಮಾಯಾವಿಯಂತೆ ನಡೆದುಕೊಳ್ಳುವ ಗುಣ ಅವನಿಗಿದ್ದರೆ ಅವನಿಗೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ತೊಂದರೆಯಾಗಬಹುದು. ಉದಾಹರಣೆಗೆ, ಇಬ್ಬರು ಸ್ನೇಹಿತನಲ್ಲಿ ಇಂತಹ ಸ್ನೇಹಿತನ ಬಗ್ಗೆ ಅವನಲ್ಲಿ ದೂರನ್ನು ಹೇಳಿ, ಆ ಸ್ನೇಹಿತನ ಬಗ್ಗೆ ಇವನಲ್ಲಿ ದೂರನ್ನು ಹೇಳಿ, ಅವರಿಬ್ಬರೂ ಕೂಡ ಮಾತನಾಡುವ ಹಾಗೆ ಮಾಡಿ, ಅವರಿಬ್ಬರಲ್ಲಿಯೂ ಈ ವ್ಯಕ್ತಿಯು ಚೆನ್ನಾಗಿರುವ ಹಾಗೆ ನಟನೆಯನ್ನು ಮಾಡುತ್ತಾನೆ. ಆ ನಟನೆಯನ್ನು ಮಾಡಿದಂತಹ ವ್ಯಕ್ತಿಯು ಸ್ವಲ್ಪ ದಿನಗಳ ಕಾಲ ಅವನು ಚೆನ್ನಾಗಿರಬಹುದು. ಒಂದಲ್ಲ ಒಂದು ದಿನ ಅವನ ಬುದ್ಧಿಯು ಗೊತ್ತಾಗುತ್ತದೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಅವನನ್ನು ದೂರವನ್ನು ಮಾಡುತ್ತಾರೆ. ನಂತರ ಯಾಚನೆ. ಯಾವಾಗಲೂ ಕೂಡ ಶ್ರೀಮಂತರ ಹತ್ತಿರ ಹೋಗಿ ಕೈಚಾಚುವ ಸ್ವಭಾವ. ಸ್ವಂತಹ ಕಷ್ಟಪಟ್ಟು ದುಡಿದು ಬೆವರನ್ನು ಸುರಿಸಿ ಸಂಪಾದಿಸಬೇಕೆಂಬ ಛಲ ಇಲ್ಲದಿರುವ ವ್ಯಕ್ತಿ. ಅವನು ಜೀವನದಲ್ಲಿ ಏನನ್ನೂ ಕೂಡ ಸಾಧನೆಯನ್ನು ಮಾಡುವುದಿಲ್ಲ. ಪರರನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಪರರು ಅವನಿಗೆ ಸಿಕ್ಕದೇ ಇದ್ದಂತಹ ಪಕ್ಷದಲ್ಲಿ ಕಳ್ಳತನವನ್ನು ಮಾಡಿ ತನ್ನ ಜೀವನವನ್ನು ನಡೆಸುವ ಪರಿಸ್ಥಿತಿ ಬಂದು ಒದಗುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಹಲವಾರು ತೊಂದರೆಗಳು, ವಿಪತ್ತುಗಳು, ಕೊನೆಗೆ ಕಾರಾಗೃಹ ವಾಸವೂ ಆಗುತ್ತದೆ. ನಂತರ ಪ್ರಮಾದ. ಯಾವುದೇ ವಿಚಾರದಲ್ಲಾಗಲಿ, ಮನೆಯಲ್ಲಾಗಲಿ, ಮಕ್ಕಳ ಮೇಲೆ, ಹೆಂಡತಿಯ ಮೇಲೆ, ಕುಟುಂಬದ ಮೇಲೆ ಜವಾಬ್ದಾರಿ ಇಲ್ಲದೇ ಇರುವುದು. ಯಾವುದೇ ಒಂದು ವಿಚಾರವನ್ನು ಹೇಳಿದರೂ ಕೂಡ ಉಡಾಪೆಯ ಉತ್ತರವನ್ನು ಕೊಡುವುದು. ನನಗೆ ಆ ಕಾರ್ಯವು ಮರೆತು ಹೋಗಿದೆ ಅಂತ ಹೇಳಿ ಸುಳ್ಳನ್ನು ಹೇಳುವುದು. ಆ ಕೆಲಸಗಳಲ್ಲಿ, ಕರ್ತವ್ಯಗಳಲ್ಲಿ ಶ್ರದ್ಧೆ ಇಲ್ಲದೇ ಇರುವುದು. ಸದಾಕಾಲ
ಯಾವಾಗಲೂ ಕೂಡ ಸೋಮಾರಿಯಾಗಿ ಮಲಗಿಕೊಂಡಿರುವುದು, ಅವನಿಗೆ ಜೀವನದಲ್ಲಿ ಉತ್ಸಾಹವೇ ಇಲ್ಲದೇ ಇರುವುದು. ಈ ರೀತಿಯಾಗಿ ಮೇಲೆ ಹೇಳಿದಂತಹ 8 ಗುಣಗಳು ಆ ಮನುಷ್ಯನಲ್ಲಿದ್ದರೆ ಆ ಮನುಷ್ಯನು ಈ ಕಲಿಯುಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯನ್ನು ಆಗುವುದಕ್ಕೆ ಆಗುವುದೇ ಇಲ್ಲ. ಆದುದರಿಂದ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಆ ವಿಚಾರಕ್ಕೆ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಜೀವನವನ್ನು ಮಾಡಿ, ಅಂದರೆ ಸೋಮಾರಿಯಾಗಿ ಇದ್ದರೆ, ಅಂದರೆ ಸದಾಕಾಲ ಉತ್ಸಾಹಶೀಲನಾಗಿ ಸದಾಕಾಲ ನಿದ್ರೆಯನ್ನು ಮಾಡುತ್ತಿದ್ದಾನೆ ಎಂದರೆ ನಿದ್ದೆಯನ್ನು ಕಮ್ಮಿಯನ್ನು ಮಾಡಿ ಸದಾಕಾಲ ಉತ್ಸಾಹ ಪ್ರವೃತ್ತಿಯಾಗಿ ಇದ್ದರೆ ನಮಗೂ ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.